ಆಕೆ ಪ್ರಧಾನಿ ಮೋದಿಯ ಅಪ್ಪಟ ಅಭಿಮಾನಿ. ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿಸಿ ಅಂತ ಅನೇಕ ರಾಜಕೀಯ ಗಣ್ಯರನ್ನ ಕೇಳಿಕೊಂಡ್ರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಇದೀಗ ಕುಂಭಮೇಳಕ್ಕೆ ಹೋದಂತಹ ಈ ಮಹಿಳೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನ ನೋಡಲೇಬೇಕು ಅಂತ ಪಟ್ಟು ಹಿಡಿದಿದ್ದು ತೀವ್ರ ಅಸ್ವಸ್ಥರಾಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಯಾಕೆ ಅವರು ಅಸ್ವಸ್ಥರಾದರು, ಏನು ನಡೀತು ಅಂತ ನೋಡೋಣ ಬನ್ನಿ. ಪ್ರಧಾನಿ ಮೋದಿ ಸಿಎಂ ಯೋಗಿ ಭೇಟಿಗೆ ಪಟ್ಟು, ಇಬ್ಬರ ಭೇಟಿಯಾಗದೆ ಇಲ್ಲಿಂದ ಹೋಗಲ್ಲ. ಮಹಾಕುಂಭಮೇಳದಲ್ಲಿ ಬೆಂಗಳೂರು ಮಹಿಳೆ ಹಠ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈ ಮಹಿಳೆಯ ಹೆಸರು ಜಯಮ್ಮ. ಮೂಲತಃ ಚಿಕ್ಕಬಳ್ಳಾಪುರದವರು. ಬೆಂಗಳೂರಿನ ಸಹಕಾರ ನಗರದಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ. ವಾರದ ಹಿಂದೆ ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ತೀವ್ರ ಅಸ್ವಸ್ಥರಾಗಿ ಬಿದ್ದಿದ್ದ ಈಕೆಯನ್ನ ಯುನಿಸೆಫ್ ಸಂಸ್ಥೆ, ಸ್ಥಳೀಯ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಇವರ ವಿಳಾಸ, ಇತರೆ ಮಾಹಿತಿಯನ್ನ ಕೇಳಿದಾಗ ಬೆಂಗಳೂರಿನಿಂದ ಬಂದಿರೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥರನ್ನು ಭೇಟಿ ಮಾಡಬೇಕು, ಅಲ್ಲಿಯ ತನಕ ಹೋಗಲ್ಲ, ಅವರನ್ನು ನೋಡಲಾಗಿಲ್ಲ ಅಂದ್ರೆ ಇಲ್ಲಿಯೇ ಜೀವ ಬಿಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ತೀವ್ರ ಅಸ್ವಸ್ಥರಾದ ಜಯಮ್ಮರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ವಿಜಯಲಕ್ಷ್ಮಿ ಜಯಸಿಂಹ ಅಂತ ಹೇಳಿ, ಅವರು ಮೂಲತಃ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಮಗಳು ಬೆಂಗಳೂರಲ್ಲಿ ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಹೇಗಾದರೂ ಮಾಡಿ ನಾನು ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಸರ್ ಅವ್ರು ನೋಡೋವರೆಗೂ ನಾನು ವಾಪಸ್ ಬೆಂಗಳೂರಿಗೆ ಬರೋಂಗಿಲ್ಲ, ನನ್ನ ಜೀವ ಆದರೂ ಬಿಡ್ತೀನಿ, ನಾನು ವಾಪಸ್ ಬರೋಲ್ಲ ಅಂತ ಇದು ಮಾಡಿದ್ರು. ಅದು ರೆಸ್ಕ್ಯೂ ಮಾಡಿದ್ದು. ಅಲ್ಲಿ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಇವತ್ತು ಮಾತಾಡಿದಾಗ ಅವ್ರದ್ದು ಹೆಲ್ತ್ ಅಷ್ಟು ಸರಿ ಇಲ್ಲದಕ್ಕೆ ಅವ್ರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಆಗ್ತಾ ಇದೆ ಜಸ್ಟ್ ಈಗ. ಬೆಂಗಳೂರಿನ ಸಂರಕ್ಷಣಾ ಎನ್ಜಿಒಗೆ ಕರೆ ಮಾಡಿರುವ ಉತ್ತರ ಪ್ರದೇಶದ ಪೊಲೀಸರು ಜಯಮ್ಮನ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಫೋನ್ನಲ್ಲಿ ಜಯಮ್ಮನ ಜೊತೆ ಮಾತನಾಡಿರುವ ಎನ್ಜಿಒ ಬೆಂಗಳೂರಿಗೆ ಬರುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಒಪ್ಪದಿದ್ದಾಗ ರಾಜಾಜಿನಗರ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ರಿಂದಲೂ ಮನವೊಲಿಸುವ ಪ್ರಯತ್ನವಾಗಿದೆ. ಸಂರಕ್ಷಣಾ ಸಂಸ್ಥೆಯವರೇ ಜಯಮ್ಮನನ್ನ ಬೆಂಗಳೂರಿಗೆ ಕರೆತರುವ ಪ್ಲಾನ್ ಮಾಡುತ್ತಿದ್ದಾರೆ. ಜಯಮ್ಮನ ಕುಟುಂಬದ ಇಂಟ್ರೆಸ್ಟಿಂಗ್ ವಿಚಾರ. ಸಹಕಾರ ನಗರದ ಕೆನರಾ ಬ್ಯಾಂಕ್ ಲೇಔಟ್ನಲ್ಲಿ ಜಯಮ್ಮನ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿ ತಾಯಿ ಅಸ್ವಸ್ಥರಾಗಿರೋ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ನನ್ನ ತಾಯಿ ಅಪ್ಪಟ ಮೋದಿ ಅಭಿಮಾನಿ, ಮೋದಿಯನ್ನು ಭೇಟಿ ಮಾಡಿಸುವಂತೆ ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಇತರೆ ಬಿಜೆಪಿ ನಾಯಕರ ಮನೆಗೆ ಹೋಗಿ ಮನವಿ ಮಾಡಿದ್ದಾರೆ. ಒಂದು ವಾರದ ಹಿಂದೆ ಮಗಳ ಜೊತೆ ಮಹಾಕುಂಭಮೇಳಕ್ಕಾಗಿ ಹೋಗಿ ರೈಲಿನಲ್ಲಿ ವಾಪಸ್ ಬರುವಾಗ ಮಗಳ ಕಣ್ತಪ್ಪಿಸಿ ಮತ್ತೆ ಮಹಾಕುಂಭಮೇಳಕ್ಕೆ ಹೋಗಿದ್ದಾರೆ. ಅವರು ಲಾಸ್ಟ್ ನೈಟಲ್ಲೇ ಹೇಳ್ತಾ ಇದ್ರು, ನಾನು ಬರಲ್ಲ, ನೀನು ಹೋಗು, ನಾನು ಇಲ್ಲೇ 10 ದಿನ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿದರು. ಮತ್ತು ನಾನು ಬೇಡ ಇಲ್ಲಿ ಚೆನ್ನಾಗಿಲ್ಲ, ವೆದರು ಚೆನ್ನಾಗಿಲ್ಲ, ಊಟನೂ ಚೆನ್ನಾಗಿಲ್ಲ, ಬೇಡ ನಾನು ಅಂತ ಹಠ ಮಾಡಿ ನಾನು ಟ್ರೈನ್ ಬುಕ್ ಮಾಡಿ ಬಂದುಬಿಟ್ವಿ. ಆವಾಗ ಬರೋವಾಗ ನಾನು ಒಂದು 5 o'clock ಮಲಗಿದ್ದೆ. ಅವ್ರು ಇತ್ಕೊಂಡು ನಾನು ಮಲಗಿದ್ದಾಗ ಅವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾನು ನೋಡಿದೆ, ಎಲ್ಲೂ ಇರಲಿಲ್ಲ, ಬಾತ್ರೂಮಲ್ಲೆಲ್ಲ ಎಲ್ಲೂ ಇರಲಿಲ್ಲ. ಮತ್ತು ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡಿಲ್ಲ. ಮತ್ತು ಒಂದು 40 ಮಿನಿಟ್ಸ್ ಆದಮೇಲೆ ಫೋನ್ ಮತ್ತೆ ಮಾಡಿದೆ. ಅವಾಗ ನಾನು ರಿಟರ್ನ್ ಟ್ರೈನ್ ಹತ್ತಿದ್ದೀನಿ ಪ್ರಯಾಗ್ರಾಜ್ಗೆ, ನೀನು ಹೋಗು, ನಾನು ಬರಲ್ಲ ಅಂತ ಹೇಳಿದ್ರು. ಬೆಂಗಳೂರಿಗೆ ಪ್ರಧಾನಿ ಮೋದಿ ಬಂದಾಗ ಭೇಟಿ ಮಾಡಲು ಯತ್ನಿಸಿದ್ದಾರಂತೆ. ಸದ್ಯ ತಾಯಿ ಜಯಮ್ಮ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿರೋ ವಿಚಾರ ತಿಳಿದು ಮಕ್ಕಳು ಆತಂಕದಲ್ಲಿದ್ದಾರೆ. ಇತ್ತ ಬೆಂಗಳೂರಿಗೆ ಕರೆತರಲು ಸಂರಕ್ಷಣಾ ಸಂಸ್ಥೆಯು ಹಲವು ಪ್ಲಾನ್ ಮಾಡುತ್ತಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.